ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನದಲ್ಲಿ ಕಳೆದ ಕೆಲವು ದಿನಗಳಿಂದ ಮಿಲಿಟರಿ ವಿಮಾನಗಳು ಅಸಾಮಾನ್ಯ ಚಲನವಲನದಿಂದ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವಿಶೇಷವಾಗಿ ಚೀನಾ ಮತ್ತು ಟರ್ಕಿಗೆ ಸೇರಿದಂತೆ ಮಿಲಿಟರಿ ಸಾರಿಗೆ ವಿಮಾನಗಳು ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಪದೇ ಪದೇ ತೆರಳಿವೆ ಎಂಬ ವರದಿಗಳು ಹೊರಬಿದ್ದಿವೆ. ಸುಮಾರು 60 ಗಂಟೆಗಳ ಅವಧಿಯಲ್ಲಿ ಈ ರೀತಿಯ ಮಿಲಿಟರಿ ಏರ್ಲಿಫ್ಟ್ ನಡೆದಿರುವುದಾಗಿ ಕೆಲವು ವರದಿಗಳು ಹೇಳಿವೆ. ಈ ಚಲನವಲನದಿಂದಾಗಿ ಚೀನಾದ ಮಿಲಿಟರಿ ವಿಮಾನಗಳು ರಾವಲ್ಪಿಂಡಿ ಬಳಿಯ ನ್ಯೂರ್ಖಾನ್ ಏರ್ಬೇಸ್ ಮತ್ತು ಕರಾಚಿಯ ಮಸ್ರೋರ್ ಅರಬೀಸ್ನಲ್ಲಿ ಕಾಣಿಸಿಕೊಂಡಿದೆ ಎಂಬ ವರದಿಯಾಗಿವೆ. ಟರ್ಕಿಯ ಮಿಲಿಟರಿ ಸಾರಿಗೆ ವಿಮಾನವು ಈ ಚಟುವಟಿಕೆಯಲ್ಲಿ ಭಾಗವಾಗಿರುವುದಾಗಿ ವರದಿಗಳು ಹೇಳುತ್ತಾ ಇದ್ದಾವೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಗಮನಿಸಬೇಕು. ಈ ವಿಮಾನಗಳು ನಿಜವಾಗಿ ಯುದ್ಧಕ್ಕಾಗಿ ಬಂದಿವಾ ಎಂದು ಈಗಲೇ ಹೇಳಲು ಸಾಧ್ಯವಾಗಿಲ್ಲ. ಕೆಲವು ಭದ್ರತಾ ಮೂಲಗಳು ಹೇಳಿಯ ಆಧಾರದ ಮೇಲೆ ರಕ್ಷಣಾ ಸಾಮಗ್ರಿ ಅಥವಾ ಇತರ ಮಿಲಿಟರಿ ಉಪಕರಣಗಳು ಸಾಗಾಟ ನಡೆದಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಆದರೆ ನಿಖರವಾಗಿ ಯಾವ ಸಾಮಗ್ರಿಗಳು ಸಾಗಲಾಗಿದೆ ಎಂಬುದನ್ನು ಸ್ವತಂತ್ರವಾಗಿ ದೃಢಪಟ್ಟಿಲ್ಲ. ಹಾಗಾದರೆ ಇಷ್ಟೊಂದು ಚರ್ಚೆ ಯಾಕೆ? ಇದಕ್ಕೆ ಪಾಕಿಸ್ತಾನ, ಚೀನಾ ಮತ್ತು ಟರ್ಕಿ ನಡುವಿನ ಹೆಚ್ಚುತ್ತಿರುವ ರಕ್ಷಣಾ ಸಹಕಾರವು ಒಂದು ಪ್ರಮುಖ ಕಾರಣ. ಚೀನಾ ಹಲವು ವರ್ಷಗಳಿಂದ ಪಾಕಿಸ್ತಾನದ ಪ್ರಮುಖ ರಕ್ಷಣಾ ಪಾಲುದಾರವಾಗಿದೆ. ಟರ್ಕಿಯೊಂದಿಗೆ ಪಾಕಿಸ್ತಾನದ ಸೇನಾ ಮತ್ತು ರಕ್ಷಣಾ ತಂತ್ರಜ್ಞಾನ ಸಂಬಂಧಗಳು ಹೆಚ್ಚಾಗಿವೆ. ಮೊನ್ನೆ ಆಪರೇಷನ್ ಸಿಂಧೂರ್ನಲ್ಲಿ ಸಮೇತ ಪಾಕಿಸ್ತಾನಕ್ಕೆ ಇದು ವಿಮಾನಗಳು, ಡ್ರೋನ್ಗಳೆಲ್ಲ ಸಪ್ಲೈ ಮಾಡಿದೆಯಲ್ಲ ಚೀನಾನೇ. ಇದರ ಜೊತೆಗೆ ಆಗಸ್ಟ್ 7ರಂದು ಪಾಕಿಸ್ತಾನ, ಟರ್ಕಿ ಮತ್ತು ಸೌದಿ ಅರೇಬಿಯಾ ನಡುವೆ ಮ್ಯಾಕೋ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಎಂಬ ರಕ್ಷಣಾ ಒಪ್ಪಂದವು ಸಹಿ ಮಾಡಲಾಗಿದೆ. ಈ ಒಪ್ಪಂದದ ಪ್ರಕಾರ 3 ದೇಶಗಳು ಯಾವುದಾದರೂ ಒಂದು ದೇಶದ ಮೇಲೆ ದಾಳಿ ನಡೆದರೂ ಅದನ್ನು 3 ದೇಶಗಳ ಮೇಲಿನ ದಾಳಿ ಎಂದು ಪರಿಗಣಿಸುವ ತತ್ವವನ್ನು ಒಪ್ಪಂದ ಒಳಗೊಂಡಿದೆ. ಅಂದರೆ ಇವಾಗ ಆ 3 ದೇಶದ ಮೇಲೆ ಯಾವ ದೇಶ ಮೇಲೆ ಅಟ್ಯಾಕ್ ಮಾಡಿದ್ರೂ ಸಮೇತ ಆ 3 ದೇಶ ಒಟ್ಟುಗೂಡಿ ಆ ದೇಶನ ಅಟ್ಯಾಕ್ ಮಾಡ್ತವೆ. ಹಂಗೆ ಇವಾಗ ಆದರೆ ಪಾಕಿಸ್ತಾನ ಇದನ್ನು ಸಂಪೂರ್ಣವಾಗಿ ರಕ್ಷಣಾತ್ಮಕ ಒಪ್ಪಂದ ಎಂದು ಹೇಳಿದ್ದು ಯಾವುದೇ ನಿರ್ದಿಷ್ಟ ತತ್ವವನ್ನು ಒಪ್ಪಂದ ಒಳಗೊಂಡಿದೆ. ಆದರೆ ಪಾಕಿಸ್ತಾನ ಇದನ್ನು ಸಂಪೂರ್ಣವಾಗಿ ರಕ್ಷಣಾತ್ಮಕ ಒಪ್ಪಂದ ಎಂದು ಹೇಳಿದ್ದು ಯಾವುದೇ ನಿರ್ದಿಷ್ಟ ದೇಶವನ್ನು ಗುರಿಯಾಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಿಸಿದೆ. ಇದರ ಜೊತೆಗೆ 3 ದೇಶಗಳ ಮುಂದೆ ಜಂಟಿ ಸೇನಾ ಅಭ್ಯಾಸಗಳು ಮತ್ತು ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಹೆಚ್ಚಿಸುವ ಯೋಜನೆಗಳನ್ನು ಹೊಂದಿದೆ ಎಂದು ಟರ್ಕಿಯ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹೀಗಾಗಿ ಈ ಪಾಕಿಸ್ತಾನದಲ್ಲಿ ಕಾಣಿಸಿಕೊಂಡಿರುವ ಮಿಲಿಟರಿ ವಿಮಾನಗಳು ಚಲನವಲನಗಳನ್ನು ಕೆಲವರು ದೊಡ್ಡ ರಕ್ಷಣಾತ್ಮಕ ಸಿದ್ಧತೆಯ ಭಾಗವಾಗಿ ನೋಡುತ್ತಿದ್ದಾರೆ. ಆದರೆ ಮತ್ತೊಂದು ಸಾಧ್ಯತೆಯನ್ನು ಮರೆಯಬಾರದು. ಮಿಲಿಟರಿ ಸಾರಿಗೆ ವಿಮಾನಗಳು ಎಂದರೆ ಅವು ಕೇವಲ ಯುದ್ಧಕ್ಕಾಗಿ ಮಾತ್ರ ಬಳಸಲ್ಪಡುತ್ತದೆ ಎಂಬ ಅರ್ಥವಿಲ್ಲ. ಸೇನೆಗಾಗಿ ಬೇಕಾಗಿದ್ದ ಸಿಬ್ಬಂದಿ, ಲಾಜಿಸ್ಟಿಕ್ ತರಬೇತಿ, ಸಂಬಂಧಿತ ಸಾಮಗ್ರಿ ಅಥವಾ ಇತರೆ ರಕ್ಷಣಾ ಉಪಕರಣಗಳು ಸಾಗಿಸುವ ಇಂತಹ ವಿಮಾನಗಳನ್ನು ಬಳಸಬಹುದು. ಆದ್ದರಿಂದ ಯುದ್ಧ ಶುರುವಾಗಲಿದೆ, ಟರ್ಕಿ ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕೆ ಕಳುಹಿಸಿದೆಯಾ ಅಥವಾ ಚೀನಾ ನೇರವಾಗಿ ಯುದ್ಧಕ್ಕೆ ಇಳಿದಿದೆ ಎಂಬ ಹೇಳಿಕೆಗಳು ಈಗಲೇ ಖಚಿತವಾಗಿ ಬಂದಿಲ್ಲ. ಅದು ಇನ್ನೂ ಖಚಿತವಾಗಿ ದೃಢಪಟ್ಟಿಲ್ಲ. ಇನ್ನೊಂದು ಕುತೂಹಲಕಾರಿ ವಿಚಾರವೆಂದರೆ ಕರಾಚಿ ಭಾಗದಲ್ಲಿಯೂ ಚೀನಾದ ಮಿಲಿಟರಿ ವಿಮಾನಗಳು ಚಲನವಲನದ ಬಗ್ಗೆ ವರದಿಗಳು ಬಂದಿವೆ. ಕೇವಲ ವರದಿಗಳು ಚೀನಾದ J-16 ಯುದ್ಧ ವಿಮಾನಗಳು ಮತ್ತು ಇತರ ವಿಮಾನಗಳು ಉಪಸ್ಥಿತಿಯ ಬಗ್ಗೆ ಹೇಳುತ್ತವೆ. ಆದರೆ ಈ ಮಾಹಿತಿ ಕೆಲವು ಭಾಗಗಳು ಸಾಮಾಜಿಕ ಮಾಧ್ಯಮ ಮತ್ತು ಪ್ರಾದೇಶಿಕ ವರದಿಗಳ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಅವುಗಳನ್ನು ಸ್ವತಂತ್ರವಾಗಿ ದೃಢೀಕರಿಸಿದ ಮಾಹಿತಿ ಎಂದು ಪರಿಗಣಿಸಲು ಮೊದಲು ಎಚ್ಚರಿ ಅಗತ್ಯ. ಹಾಗಾದರೆ ಭಾರತಕ್ಕೆ ಇದರಿಂದ ಅರ್ಥ ಏನು? ಪಾಕಿಸ್ತಾನಕ್ಕೆ ಚೀನಾ ಮತ್ತು ಟರ್ಕಿಯ ರಕ್ಷಣಾ ಸಹಕಾರ ಹೆಚ್ಚಾಗುತ್ತಿರುವುದನ್ನು ಭಾರತ ಖಂಡಿತವಾಗಿ ಇದು ಗಮನಿಸ್ತಾ ಇದೆ. ಚೀನಾ ಮತ್ತು ಟರ್ಕಿ ಎರಡೂ ಬೆಂಬಲ ಕೊಡ್ತಾ ಇದೆ ಪಾಕಿಸ್ತಾನಿಗೆ. ವಿಶೇಷವಾಗಿ ಪಾಕಿಸ್ತಾನದ ವಾಯು ಸಾಮರ್ಥ್ಯ, ಡ್ರೋನ್ ತಂತ್ರಜ್ಞಾನ, ರಕ್ಷಣಾ ವ್ಯವಸ್ಥೆಗಳು ಮತ್ತು ಮಿಲಿಟರಿ ಲಾಜಿಸ್ಟಿಕ್ ಕ್ಷೇತ್ರಗಳಲ್ಲಿ ವಿದೇಶಿ ಸಹಕಾರ ಹೆಚ್ಚಾದರೆ ಅದು ಭಾರತದ ಭದ್ರತೆ ವಿಶ್ಲೇಷಕರ ಗಮನ ಸೆಳೆಯುವುದು ಸಹಜ. ಆದರೆ ಇದನ್ನು ತಕ್ಷಣವೇ ಭಾರತ ಪಾಕಿಸ್ತಾನ ನಡುವೆ ಇನ್ನೂ ಏನು ನಡೀತಿದೆ ಅಂದು ಅದು ಇನ್ನೂ ಗೊತ್ತಿಲ್ಲ. ಅದು ಸದ್ಯಕ್ಕೆ ಅದು ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ಅವೆಲ್ಲ ಇಲ್ಲ. ಸದ್ಯಕ್ಕೆ ಅವ್ರ ಪಾಡಿಗೆ ಅದೇನೋ ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕೇನೇನು ಆಗ್ತೈತೆ ಅಂತ. ಸ್ನೇಹಿತರೆ, ಚೀನಾ ಮತ್ತು ಟರ್ಕಿಗೆ ಸೇರಿದಂತೆ ಮಿಲಿಟರಿಗೆ ಸಾರಿಗೆ ವಿಮಾನಗಳು ಪಾಕಿಸ್ತಾನಕ್ಕೆ ಹೆಚ್ಚಿದ ಚಲನವಲನದ ಬಗ್ಗೆ ವರದಿಗಳಿವೆ. ಕೆಲವು ವರದಿಗಳು ಈ ಚಟುವಟಿಕೆ ಸುಮಾರು 60 ಗಂಟೆಗಳ ಕಾಲ ನಡೆದಿರುವುದು ಎಂದು ಸಮೇತ ಹೇಳಿದೆ. ಸ್ನೇಹಿತರೆ, ಇವೆಲ್ಲವೂ ಗಮನಿಸಬೇಕು. ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ನಡೆದಿರುವ ಈ ಮಿಲಿಟರಿ ಏರ್ಫೋರ್ಸ್ ಚಲನವಲನ ಸಾಮಾನ್ಯಕ್ಕಿಂತ ಹೆಚ್ಚು ಗಮನ ಸೆಳೆಯುವುದು ನಿಜ. ಆದರೆ ಅದರಿಂದ ನಿಜವಾಗಿ ಏನಿದೆ, ಇದರ ಬಗ್ಗೆ ಇನ್ನೂ ಹಲವು ಪ್ರಶ್ನೆಗಳು ಇದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಏನೇನು ನಡೀಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.